ಸಭಾಪತಿಗಳಿಗೆ ಅಷ್ಟೇ ದೂರಲ್ಲ, ಈಗ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ತಪ್ಪಾಗಿದ್ದಿದ್ರೆ ಹೌದು ಏನೋ ಅಂದುಬಿಟ್ಟಿದ್ದಾರೆ, ಬಾಯಿ ತಪ್ಪಿ ಅನ್ಬೋದಿತ್ತು. ಆದರೆ ಎರಡನೇ ಬಾರಿಯೂ ಕೂಡ ಇದೇ ರೀತಿಯಾಗಿ ರವಿಕುಮಾರ್ ಅವರು ಅಸಂಸದೀಯ ಪದ ಬಳಕೆಯನ್ನ ಮಾಡಿರುವಂಥದ್ದೇನಿದೆ, ಇದು ಬಹಳ ದೊಡ್ಡ ಮಟ್ಟದಲ್ಲಿ ಈಗ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಮಹಿಳಾ ಆಯೋಗಕ್ಕೂ ಕೂಡ ರವಿಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ ಈಗ ದೂರನ್ನ ನೀಡಿದೆ. ಮಹಿಳಾ ಆಯೋಗಕ್ಕೆ ಕಾಂಗ್ರೆಸ್ನ ಮುಖಂಡ ಮನೋಹರ್ ಅವರ ನೇತೃತ್ವದಲ್ಲಿ ಹೋಗಿ ಒಂದು ದೂರನ್ನ ಕೊಟ್ಟು ಬರಲಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ರವಿಕುಮಾರ್ ಅವರು ಅಸಂಸದೀಯ ಪದ ಬಳಕೆಯನ್ನು ಮಾಡಿರುವಂತಹ ಆರೋಪವನ್ನು ಮಾಡಿ ಈಗ ದೂರನ್ನು ನೀಡಲಾಗಿದೆ. ಈಗಾಗಲೇ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೂ ಕೂಡ ಕಾಂಗ್ರೆಸ್ ನಿಯೋಗ ದೂರನ್ನು ಕೊಟ್ಟಿದ್ದು, ಅದರ ಜೊತೆಗೆ ಈಗ ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ನೀಡಿದೆ. ಸೊ ಒಂದಲ್ಲ ಒಂದು ರೀತಿಯಾದಂಥ ಈ ರೀತಿಯಾಗಿ ಹೇಳಿಕೆಯನ್ನು ರವಿಕುಮಾರ್ ಅವರು ಕೊಡ್ತಾ ಬರ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ? ಸಿಎಸ್ ವಿರುದ್ಧ ಆಡಿದ ಮಾತು ಬಿಜೆಪಿ ಹಿರಿಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಕರಣ ಸಂಬಂಧ ಮಾಹಿತಿಯನ್ನ ಈಗ ಬಿಜೆಪಿಯ ಹಿರಿಯರು ಕೇಳ್ತಾ ಇದ್ದಾರಂತೆ. ಪದೇ ಪದೇ ಇಂತಹ ಹೇಳಿಕೆಯನ್ನ ನೀಡಿ ಪಕ್ಷಕ್ಕೆ ಮುಜುಗರ ತಂದಿದ್ದೀರಿ ಅನ್ನುವಂಥ ಬೇಸರ ಹಿರಿಯರಲ್ಲಿದೆ. ಸದ್ಯ ಹೈದರಾಬಾದ್ನಲ್ಲಿರುವಂಥದ್ದು ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು. ಹೈದರಾಬಾದ್ನಿಂದ ನಾಳೆ ವಾಪಸ್ ಆಗ್ತಾರೆ ರವಿಕುಮಾರ್. ನಾಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿಯಾಗಲಿದ್ದಾರೆ ರವಿಕುಮಾರ್. ಸೊ ಇಂಥ ಮಾತುಗಳು ಪದೇ ಪದೇ ಆಡ್ತಾ ಇರೋದ್ರಿಂದ ಇದೊಂದು ರೀತಿಯಾಗಿ ಪಕ್ಷಕ್ಕೂ ಮುಜುಗರ, ಜೊತೆಗೆ ಪಕ್ಷದಲ್ಲಿರುವಂಥ ಹಿರಿಯರಿಗೂ ಕೂಡ ಬಹಳ ದೊಡ್ಡ ನಿಟ್ಟಿನಲ್ಲಿ ಮುಜುಗರವನ್ನು ತರ್ತಾ ಇದೆ. ಸೊ ಹಾಗಾಗಿ ಈಗ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ಬಾರಿ ತಪ್ಪು ಅಂತಂದಾಗ ಏನೋ ಒಂದು ರೀತಿಯಾಗಿ ಮಾತನಾಡಿರ್ಬೋದು, ಬಾಯಿ ತಪ್ಪಿ ಅಂತ ಹೇಳ್ಬೋದಿತ್ತು. ಆದರೆ ಅದೇ ಅಭ್ಯಾಸ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆಯಾ ರವಿಕುಮಾರ್ ಅವರು ಅಂತೇಳಿ. ನಾನು ಏನು ಮಾತನಾಡಿದ್ರು ನಡೆಯುತ್ತೆ ಬಿಡಿ. ಹಿಂದೆ ಕಲಬುರಗಿ ವಿಚಾರದಲ್ಲೂ ಕೂಡ ಮಾತನಾಡಿದ್ರಲ್ಲ, ಕಲಬುರಗಿ DC ಅವರ ಬಗ್ಗೆ. ಅದಾದ ನಂತರ ಏನೋ ತಣ್ಣಗ ಆಗೋಯ್ತು, ಸೊ ನಾನು ಮಾತನಾಡಬಹುದು ಅಂತ ಹೇಳಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರಾ? ಯಾವ ಸ್ಥಾನದಲ್ಲಿ ಇದ್ದೀವಿ ಅನ್ನುವಂಥದ್ದನ್ನು ಯೋಚನೆ ಮಾಡ್ಕೊಳ್ಬೇಕು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಹೈದರಾಬಾದ್ನಲ್ಲಿ ಇದ್ರೆ ಏನಾಯಿತು? ಈ ವಿಚಾರದಲ್ಲಿ ಬೇರೆ ಸಂದರ್ಭದಲ್ಲೆಲ್ಲ ದೊಡ್ಡ ದೊಡ್ಡ ವಿಚಾರಗಳನ್ನೆಲ್ಲ ಹೇಳ್ತಾರೆ, ಸ್ಪಷ್ಟೀಕರಣವನ್ನು ಕೊಡ್ತಾರೆ, ಎಲ್ಲೋ ಇದ್ರೂ ಕೂಡ ಸ್ಪಷ್ಟೀಕರಣವನ್ನು ಕೊಡ್ತಾರೆ. ಈ ವಿಚಾರದಲ್ಲಿ ಸ್ಪಷ್ಟೀಕರಣವನ್ನು ಯಾಕೆ ಕೊಡ್ತಾ ಇಲ್ಲ ರವಿಕುಮಾರ್ ಅವರು? ಅರುಣ್, ಇತ್ತೀಚೆಗೆ ಅಷ್ಟೇ ಅಂದರೆ ಒಂದೂವರೆ ತಿಂಗಳ ಹಿಂದಷ್ಟೇ ಕಲಬುರಗಿ DC ಬಗ್ಗೆ ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು, ಅದು ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿ ಲಿಂಕ್ ಮಾಡಿ ಹೇಳಿಕೆ ಕೊಟ್ಟು ಆ ಪ್ರಕರಣ ಈಗಾಗಲೇ ಕೋರ್ಟ್ನಲ್ಲಿದೆ. ಅದರಲ್ಲೂ ಕೂಡ ಕ್ಷಮೆ ಕೇಳಿದರು, ಅದರ ಕ್ಷಮೆ ಸ್ವೀಕಾರ ಮಾಡಲಿಲ್ಲ. ಕೋರ್ಟ್ ಕೇಸ್ ನಡೀತಾ ಇದೆ, ದೊಡ್ಡ ಮಟ್ಟದಲ್ಲಿ ಮುಜುಗರ ಆಗಿತ್ತು. ಆ ಸಂದರ್ಭದಲ್ಲಿ BJP ನಾಯಕರು ಅವ್ರ ಪರವಾಗಿ ಕೂಡ ನಿಂತಿದ್ರು. ಈಗ ಮತ್ತೆ ಕಳೆದ ಜೂನ್ 30ನೇ ತಾರೀಕು ಸೋಮವಾರ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ನಡೆದಂಥ ಪ್ರತಿಭಟನೆ ಸಂದರ್ಭದಲ್ಲಿ ಕ್ಯಾಶುವಲ್ ಆಗಿ ಮಾತನಾಡುವಾಗ ಈ ಥರ ಒಂದು ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯ ಕಾರ್ಯದರ್ಶಿ ಅವರ ಬಗ್ಗೆ ಅನ್ನುವಂಥದ್ದು. ಆಡಿಯೋ ವಿಡಿಯೋ ಎರಡೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ, ಸುದ್ದಿ ಕೂಡ ಆಗ್ತಾ ಇರುವಂಥದ್ದು. ಇದು ಈಗ ಮತ್ತೊಂದು ಅವಾಂತರ, ಮತ್ತೆ BJPಗೆ ಮುಜುಗರ, ಮತ್ತೆ BJP ಹಿರಿಯರು ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಪದೇ ಪದೇ ನೀವು ಈ ರೀತಿ ಅವಾಂತರಗಳನ್ನ ಮಾಡ್ಕೊಳ್ತೀರಿ ಅನ್ನುವಂಥ ಸಮಜಾಯಿಷಿಯನ್ನು ಕೂಡ ಕೇಳಿದ್ದಾರೆ. ಸದ್ಯಕ್ಕೆ ಅವರು ಹೈದರಾಬಾದ್ನಲ್ಲಿದ್ದಾರೆ, ನಾಳೆ ವಾಪಸ್ ಬರ್ತಾರೆ. ನಾಳೆ ಪ್ರಹ್ಲಾದ್ ಜೋಶಿ ಅವರು ಕೂಡ BJP ಕಚೇರಿಗೆ ಬರ್ತಿದ್ದಾರೆ. ಒಂದೆರಡು ಮಹತ್ವದ ಸಭೆ ಇದೆ. ಆ ಸಂದರ್ಭದಲ್ಲಿ ರವಿಕುಮಾರ್ ಅವರನ್ನು ಕೂಡ ಕರೆಸಿ ಸಮಜಾಯಿಷಿ ಕೇಳುವ ಸಾಧ್ಯತೆ ಇದೆ. ಪದೇ ಪದೇ ಈ ಥರ ಮುಜುಗರ ತರುವಂಥ ಸನ್ನಿವೇಶ ಯಾಕೆ ಸೃಷ್ಟಿ ಆಗ್ತಿದೆ, ಯಾಕೆ ಈ ಥರ ಪದೇ ಪದೇ ಒಂದು ರೀತಿಯಲ್ಲಿ ಹಗುರವಾದಂಥ ಮಾತನಾಡ್ತೀರಿ, ಎಲ್ಲವನ್ನು ಕೂಡ ನಾಳೆ ಜೋಶಿ ಅವರು ಕ್ಲಾರಿಟಿಯನ್ನು ಕೇಳ್ತಾರೆ. ಆದರೆ ಈ ಬಾರಿ BJP ಅವರ ಪರ ನಿಲ್ಲುತ್ತಾ ಇಲ್ವಾ ಅನ್ನುವಂಥದ್ದು ಅನುಮಾನ. ಆದರೆ ಈಗಾಗಲೇ ಅವಾಂತರ ಆಗಿದೆ, ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ಕಾದು ನೋಡಬೇಕು. ಜೊತೆಗೆ ಕಾಂಗ್ರೆಸ್ನವರು ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರ CS ಗೆ ಹಗುರವಾಗಿ ಈ ಥರ ಮಾತಾಡಬಾರ್ದಾಗಿತ್ತು, ಅವಹೇಳನಕಾರಿ ಮಾತನಾಡಬಾರ್ದಾಗಿತ್ತು ಅಂತ. ಆದರೂ ಕೂಡ ಯಾವ ರೀತಿ ಸ್ಪಷ್ಟೀಕರಣ ಕೊಡ್ತಾರೆ ರವಿಕುಮಾರ್ ಅಂತ ಕಾದು ನೋಡಬೇಕು. ನಾಳೆ ಮಾತಾಡ್ತೇನೆ, ಸದ್ಯದವ್ರು ನಾನೇನು ಮಾತಾಡಲ್ಲ, ನಾನು ಆ ಥರ ಹೇಳಿಕೆ ಕೊಟ್ಟಿಲ್ಲ ಅನ್ನುವಂಥ ಸಂಜಾಷೆಯನ್ನು ಫೋನಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇಲ್ಲ, ನಾಳೆ ಬಂದು ಮಾತಾಡ್ತೇನೆ ಅಂತ ಹೇಳ್ತಿದ್ದಾರೆ. ನಾಳೆ ಜೋಶಿ ಅವ್ರಿಗೂ ಕೂಡ ಕ್ಲಾರಿಟಿ ಕೊಡ್ತಾರೆ, ಹಾಗೆ ಮಾಧ್ಯಮ ಹೇಳಿಕೆಯನ್ನು ಕೂಡ ಅವ್ರು ಕೊಡೋ ಸಾಧ್ಯತೆ ಇದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.